ನನ್ನ ಹೆಸರು ಗೋಪಣ್ಣ ಅಂತ ಯಲಹಂಕಲ್ ವಾಸ 30 ವರ್ಷ ಆಯ್ತು. ಇಲ್ಲಿ ಇದರ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಗಣೇಶ ಥಿಯೇಟರ್ ಬಂದಿರೋ ಹೌದು, ತುಂಬಾ ದಿನ ಆಯ್ತು. ಚೆನ್ನಾಗಿ ಬಂದಿದೆ. ಇಲ್ಲಿ ಫಿಲ್ಮ್ ಅಂತೂ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿ ಜೋಡಿಸಿದ್ರೆ ತುಂಬಾನೇ ಒಳ್ಳೇದು. ಬಟ್ ಕರ್ಕೊಂಡ್ ಬರ್ಬೇಕು, ಪ್ರೇರಣೆ ಆಗ್ಬೇಕು ಕರ್ಕೊಂಡ್ ಬರೋದಕ್ಕೆ. ಚೆನ್ನಾಗಿರುತ್ತೆ. ಇನ್ನು ಈ ತರ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ನಿಮ್ಗೆ. ನನ್ನ ಹೆಸರು ಗೀತಾ ಗೋಪಣ್ಣ ಅಂತ. ಇಲ್ಲೇ ಯಲಹಂಕನಲ್ಲೇ ಇದ್ದೀವಿ. ಈ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಒಂದು 2 ಗಂಟೆ ಕಾಲ ತುಂಬಾ ಚೆನ್ನಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಆ ಕಾಲಕ್ಕೆ ಹೋದಂಗಿತ್ತು. ಆಮೇಲೆ ಪುರಂದರದಾಸರು, ವ್ಯಾಸರಾಜರು, ವಾದಿರಾಜರು, ಕನಕದಾಸರು, ಶ್ರೀಪಾದರಾಜರು ಅಂತ ಎಲ್ಲ ದಾಸರು, ಯತಿವರೇಣ್ಯರು ಅವರ ಎಲ್ಲ ಸಾಹಿತ್ಯ, ಹಾಡುಗಳು ಎಲ್ಲ ಕೇಳುವ ಒಂದು ಸಂದರ್ಭ. ರೇರ್ ಸಾಂಗ್ಸ್ ಹೇಳಿದ್ರು, ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಸಂತೋಷ ಆಯ್ತು. ಹರೇ ಶ್ರೀನಿವಾಸ. ನನ್ನ ಹೆಸರು ರಾಮಚಂದ್ರ ಅಂತ. ನಾವು ಇಲ್ಲಿ ಯಲಹಂಕ ಉಪನಗರದಲ್ಲಿ ನಿವಾಸಿ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾವು ಸ್ವಲ್ಪ ಸೇವೆ ಮಾಡ್ತಾ ಇರ್ತೀವಿ. ಈ ಸಿನಿಮಾ ಹೇಗಿದೆ ಅಂದ್ರೆ ವ್ಯಾಸ ಸಾಹಿತ್ಯ ಮತ್ತೆ ದಾಸ ಸಾಹಿತ್ಯ ಎರಡು ಕಂಬೈನ್ ಮಾಡಿರೋದ್ರಿಂದ ನಾವು ಪುರಾತನ ಕಾಲ ನಮ್ಮ ವಿಜಯನಗರ ಸಾಮ್ರಾಜ್ಯ, ಹಂಪೆ ಗತ ವೈಭವ ಅಂತ ಹೇಳ್ತಾ ಇದ್ವಿ. ಅದನ್ನ ಈಗ ಪುನರ್ ನಿರ್ಮಾಣ ಮಾಡಿದ್ರ. ಅಂದ್ರೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅನ್ನೋದನ್ನ ಇವಾಗ ತುಂಬಾ ಚೆನ್ನಾಗಿ ತೋರಿಸಿದ್ರ. ಆಮೇಲೆ ಯತಿವರೇಣ್ಯರು, ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜ ಸ್ವಾಮಿಗಳು, ಅದ್ರ ಜೊತೆಗೆ ದಾಸವರೇಣ್ಯರು, ಪುರಂದರದಾಸರು, ಕನಕದಾಸರು ಅವರೆಲ್ಲ ಬಂದು. ಆಮೇಲೆ ಇನ್ನು ವೈಕುಂಠದಾಸರು ಅನ್ನೋರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ನಾವು ಕೇಳೇ ಇರ್ಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಇಂಡೆಪ್ತ್ ಆಗಿ ಹೋಗಿರ. ಸೊ ಇದೇ ತರ ಮುಂದಿನ ಪ್ರಯತ್ನಗಳು ಮಾಡಿದ್ರೆ ನಮ್ಮ ಹಿಂದೂ ಜನಾಂಗಕ್ಕೆ ಧಾರ್ಮಿಕದಲ್ಲಿ ಇನ್ನೂ ಆಸಕ್ತಿ ಬರುತ್ತೆ. ಮತ್ತೆ ಇನ್ನೂ ಎಲ್ಲ ಜನಗಳೆಲ್ಲ ಇನ್ನೂ ಇದನ್ನ ನೋಡಿ ಇನ್ನು ಎನ್ಕರೇಜ್ ಮಾಡ್ಬೇಕು ಅಂತ ಇದ್ರ ಬಗ್ಗೆ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಹರೇ ಶ್ರೀನಿವಾಸ, ವಾಸುದೇವ ಹರೇ. ಶ್ರೀಧರ್ ಅಂತ ಜುಡಿಷಿಯಲ್ ಹೋಟೆಲ್ ಇವಾಗ ಫಿಲಮ್ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ನೋಡ್ಬೇಕಾದ ಫಿಲಮ್. ಬಹಳ ಮಿಸ್ ಮಾಡ್ಕೊಂಡೆ, ನೋಡಿದಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂಡಂಗೆ. ಇದು ನಮ್ಮ ಎಸ್ಪೆಷಲಿ ಮಾಧವರು ಬಹಳ ಚೆನ್ನಾಗಿ ತೋರಿಸಿದಿರಿ. ಆಯ್ತಾ, ನಮ್ಮ ವಾದಿರಾಜರು, ಆಯ್ತಾ, ದಾಸರಾಜರು, ಆಯ್ತಾ, ನಮ್ಮ ಕನಕದಾಸರು, ಪುರಂದರದಾಸರ ಬಗ್ಗೆ ಮಕ್ಕಳಿಗೆ ಬಹಳ ಚೆನ್ನಾಗಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ಬರು ನೋಡ್ಬೇಕಾದ ಫಿಲಮ್. ನಮ್ಮ ಪುರಂದರದಾಸರು ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ಲುಕ್ ಲೈಕ್ ರಚಿನ್ ರವೀಂದ್ರ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ತರ ಇದ್ದಾರೆ ಅನ್ಕೊಂಡೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ